ರುಚಿಕ ಹಾಗೂ ಸತ್ಯವತಿಯ ಮಗರಾಗಿ ಜಮದಗ್ನಿ ಋಷಿಗಳು ಹುಡ್ತಾರೆ. ರೇಣುಕರಾಜರ ಮಗಳು ರೇಣುಕೆಯನ್ನು ಮದುವೆ ಮಾಡಿಕೊಂಡ್ರು. 5 ಮಕ್ಕಳು ಹುಟ್ಟುತ್ತಾರೆ ಅವರಿಗೆ. 5ನೇದಾಗಿ ಹುಟ್ಟಿದವರೇ ರಾಮ, ಪರಶುರಾಮ, ವಿಷ್ಣುವಿನ ಅವತಾರ. ಯಾವಾಗಲೂ ಕೊಡಲಿಯನ್ನು ಅಂದರೆ ಪರಶುವನ್ನು ಕೈಯಲ್ಲಿ ಧರಿಸಿದ್ದ ಕಾರಣ ಪರಶುರಾಮ ಅಂತ ಅವರು ಪ್ರಖ್ಯಾತರಾಗಿದ್ದಾರೆ. ಒಮ್ಮೆ ಏನಾಯಿತು, ರೇಣುಕೆ ನೀರು ತರಲಿಕ್ಕೆ ಹೋಗ್ತಾಳೆ. ಆ ನದಿಯಲ್ಲಿ ಚಿತ್ರರಥ ಎಂಬ ಗಂಧರ್ವ ಅಪ್ಸರೆಯರೊಡನೆ ಜಲಕ್ರೀಡೆಯನ್ನು ಆಡ್ತಾ ಇದ್ದ. ರೇಣುಕೆ ಸ್ವಲ್ಪ ಮನಸ್ಸು ಕೊಟ್ಟು ನೋಡ್ತಾಳೆ. ಸರಿ, ನಂತರ ಹೊತ್ತಾಯಿತು ಅಂತ ಹೇಳಿ ನೀರನ್ನು ತರ್ತಿದ್ದಾಳೆ. ಆಶ್ರಮಕ್ಕೆ ಬಂದರು ತಪಸ್ವಿಗಳು, ಜಮದಗ್ನಿ ಋಷಿಗಳು. ರೇಣುಕೆಯನ್ನು ನೋಡಿದ ಕೂಡಲೇ ಅವಳಿಗೆ ಗೊತ್ತಾಯಿತು. ಸ್ವಲ್ಪ ಹೊತ್ತಿನ ಮಟ್ಟಿಗೆ ತನ್ನ ಮನಸ್ಸನ್ನು ಚಿತ್ರರಥ ಗಂಧರ್ವದಲ್ಲಿ ಇಟ್ಟಿದ್ದಾಳೆ. ಜಲಕ್ರೀಡೆ ಆಡುವುದನ್ನು ನೋಡ್ತಾ ಇದ್ದಳು. ಹೀಗಾಗಿ ಇವಳು ಮಾನಸಿಕ ವ್ಯಭಿಚಾರ ಮಾಡಿದ್ದಾಳೆ. ಸಿಟ್ಟು ಬಂತವರಿಗೆ. 4 ಮಕ್ಕಳು ಅಲ್ಲಿದ್ದರು. ಇವಳ ರುಂಡವನ್ನು ಕತ್ತರಿಸಿ ಹಾಕ್ಬಿಡ್ಲಿ, ಕೊಲ್ಲರೆ ಇವಳನ್ನು ಅಂತ ಹೇಳ್ತಾಳೆ. ಆ 4 ಮಕ್ಕಳು ಕೇಳಲಿಲ್ಲ. ಸ್ವಲ್ಪ ಹೊತ್ತಿಗೆ ಪರಶುರಾಮ ಬಂದ. ರಾಮ, ಈ ದುಷ್ಟನನ್ನು ಕೊಲ್ಲು, ಇವಳ ಶಿರಸ್ಸನ್ನು ತರೆದು ಹಾಕು, ಕತ್ತರಿಸುವ ತಲೆಯನ್ನು. ತಕ್ಷಣ ಪರಶುರಾಮ ತನ್ನ ಕೊಡಲಿ ತೆಗೆದ, ರೇಣುಕೆಯ ತಲೆಯನ್ನು ಕಡಿದು ಹಾಕಿದ. ತನ್ನ ಅಣ್ಣಂದರ 4 ತಲೆಗಳನ್ನು ರುಂಡಗಳನ್ನು ಚೆಂಡಾಡಿದ, ಕಡಿದು ಹಾಕಿದ. ಜಮದಗ್ನಿ ಋಷಿಗಳಿಗೆ ಕೋಪ ಶಾಂತವಾಯಿತು. ರಾಮ, ಮೆಚ್ಚಿದೆ ನನ್ನ ಕಾರ್ಯವನ್ನು, ಪಿತೃವಾಕ್ಯ ಪರಿಪಾಲನೆಯನ್ನು ಚಾಚು ತಪ್ಪದೆ ಮಾಡಿದಿ. ನನಗೇನು ಬರಬೇಕು ಕೇಳು. ಆಗ ಪರಶುರಾಮ ಹೇಳ್ತಾರೆ, ನಾನು ನನ್ನ ತಾಯಿಯನ್ನು ಕೊಂದದ್ದು ಅವಳಿಗೆ ಗೊತ್ತಾಗಬಾರದು. ನಮ್ಮಮ್ಮ ಬದುಕಿ ಬರಬೇಕು, ನಮ್ಮ ಅಣ್ಣಂದರು ಬದುಕಿ ಬರಬೇಕು ಅಂತ ಕೇಳ್ಕೊಳ್ತಾರೆ. ಜಮದಗ್ನಿ ಋಷಿಗಳು ಕೂಡ ಹಾಗೆ ಮಾಡ್ತಾರೆ. ತಾಯಿ ಬದುಕಿದ್ರು, ಅಣ್ಣಂದರು ಬದುಕಿದರು. ಪರಶುರಾಮ ಕೊಂದದ್ದು ಅವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಹೀಗೆ ಜಮದಗ್ನಿ ಋಷಿಗಳ ತಪಸ್ಸಿನ ಪ್ರಭಾವ ಪರಶುರಾಮ ದೇವರಿಗೆ ಗೊತ್ತಿತ್ತು. ಹೀಗಾಗಿ ಅವರಿಗೆ ಕೀರ್ತಿಯನ್ನು ಬರಲಿಕ್ಕಾಗಿ ಹೀಗೆ ಮಾಡಿದ್ದಾರೆ. ಈ ರೀತಿ ಜಮದಗ್ನಿ ಋಷಿಗಳು ವಿಶೇಷವಾಗಿ ಆ ರೇಣುಕೆಯನ್ನು ಸ್ವೀಕರಿಸಿದ್ದಾರೆ. ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಿಬಿಟ್ಟಿದೆ. ಹೀಗಾಗಿ ಇಲ್ಲಿಗೆ 335ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣ ವಸ್ತು.